ಬಸ್ಸಿನಲ್ಲಿ ತನಗೆ ಯುವಕನೋರ್ವ ಲೈಂಗಿಕ ಕಿರುಕುಳ ನೀಡಿದ ಎಂಬ ವಿಡಿಯೋವೊಂದನ್ನು ಯುವತಿಯೋರ್ವಳು ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾಳೆ. ಬಸ್ಸಿನೊಳಗೆ ಪ್ರಯಾಣಿಕನೊಬ್ಬ ಅನುಚಿತವಾಗಿ ವರ್ತಿಸುವುದನ್ನು ತೋರಿಸುವ ವಿಡಿಯೋ ಹಂಚಿಕೊಂಡಿರುವ ಹುಡುಗಿ ತಾನೊಬ್ಬಳು ಬಹಳ ಅಮಾಯಕಳು ಎಂಬಂತೆ ವಿಡಿಯೋ ಚಿತ್ರೀಕರಿಸಿ ವೈರಲ್ ಮಾಡಿದ್ದಾಳೆ. ಇದಕ್ಕಾಗಿ ನಾನು ಆಕೆಯನ್ನು ಟೀಕೆ ಮಾಡುತ್ತಿಲ್ಲ, ಬದಲಾಗಿ ಆ ಯುವಕ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ್ದರೆ ಅದಕ್ಕೆ ಆಕೆಗೆ ಹೀಗೆ ಮಾಡಬೇಕೆಂದಿರಲಿಲ್ಲ. ಆಕೆಗೆ ಇನ್ನೂ ಬೇರೆ ಆಯ್ಕೆಗಳಿತ್ತು. ಬಸ್ ಎಂಬುದು ಪವಿತ್ರ ಸ್ಥಳವೇನಲ್ಲ. ಅಲ್ಲಿ ಮಹಿಳೆಯರಿಗೆ ದೈಹಿಕ ಸುರಕ್ಷತೆ ಮತ್ತು ಗೌರವ ಸಿಗುತ್ತದೆ ಎಂದು ಖಂಡಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಅಂತಹ ಸಮಸ್ಯೆಗಳು ಎದುರಾದಾಗ ಅದನ್ನು ಚಿತ್ರೀಕರಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಹರಡುವ ಮೊದಲು ಸ್ಥಳದಲ್ಲಿ ಮಾಡಬೇಕಾದ ಕೆಲವು ಕೆಲಸಗಳಿವೆ. ಪ್ರಯಾಣಿಕರಲ್ಲಿ ಯಾರಾದರೂ ಅನಗತ್ಯವಾಗಿ ಆಕೆಯ ದೇಹವನ್ನು ಮುಟ್ಟಿದರೆ ಅವರನ್ನು ದೂರ ತಳ್ಳಬಹುದಿತ್ತು. ಅಥವಾ ಇನ್ನು ಮುಂದೆ ಹೀಗೆ ಮಾಡಬೇಡಿ ಎಂದು ಜೋರಾಗಿ ಕೂಗಿ. ಅಥವಾ ಕಂಡಕ್ಟರ್, ಡ್ರೈವರ್ಗೆ ತಿಳಿಸಬಹುದಿತ್ತು. ಅಥವಾ ಬಸ್ಸಿನಲ್ಲಿರುವ ಇತರ ಪ್ರಯಾಣಿಕರಿಗೆ ಗೊತ್ತಾಗುವಂತೆ ಕಿರುಚಬಹುದಿತ್ತು. ಹೀಗೆ ಮಾಡಿದರೆ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದಿತ್ತು ಮತ್ತು ಜೀವವೊಂದನ್ನು ಉಳಿಸಬಹುದಿತ್ತು. ಬದಲಾಗಿ ಘಟನೆಯ ವಿಡಿಯೋವನ್ನು ಚಿತ್ರೀಕರಿಸಿ ಅಲ್ಲಿ ನಡೆದ ಘಟನೆಗೆ ನೇರವಾಗಿ ಪ್ರತಿಕ್ರಿಯಿಸದೆ ಅದನ್ನು ಹರಡಿದರೆ ಘಟನೆಯ ಸಂದರ್ಭವನ್ನು ಜನರಿಗೆ ಸಂಪೂರ್ಣವಾಗಿ ತಿಳಿಸಲಾಗುವುದಿಲ್ಲ. ಯುವತಿ ತನ್ನ ತಪ್ಪನ್ನು ಮರೆಮಾಚಿ ಯುವಕನ ತಪ್ಪನ್ನು ಮಾತ್ರ ವಿಡಿಯೋ ಮಾಡಿ ಹರಿಬಿಡುವ ಸಾಧ್ಯತೆಯು ತಳ್ಳಿ ಹಾಕುವಂತಿಲ್ಲ. ಇದರ ವಿಡಿಯೋವನ್ನು ನೋಡಿ ಯಾರು ತೀರ್ಪನ್ನು ನೀಡುವುದು ಕೂಡ ತಪ್ಪಾಗುತ್ತದೆ. ಆತ ತಪ್ಪು ಮಾಡಿಲ್ಲ ಅಂತಲ್ಲ, ಆದರೆ ಯಾರೇ ಆಗಲಿ ಸಾರ್ವಜನಿಕವಾಗಿ ಮಾನಹಾನಿ ಮಾಡುವುದನ್ನು ಸಹಿಸುವುದಿಲ್ಲ. ಸ್ವಾಭಿಮಾನಿಗಳಿಗೆ ಮಾನಹಾನಿಯು ಅಸಹನೀಯವಾಗಿರುತ್ತದೆ. ಇದರಿಂದಾಗಿಯೇ ಕೇರಳದ ದೀಪಕ್ ಎಂಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತನ ತಪ್ಪೇ ಇರಬಹುದು, ಆದರೆ ಆ ಯುವತಿ ಮಾಡಿರುವುದು ಆತನಿಗಿಂತ ದೊಡ್ಡ ತಪ್ಪಾಗಿದೆ. ಎಲ್ಲಾ ಮಹಿಳೆಯರು ಎಲ್ಲಾ ಸಂದರ್ಭಗಳಲ್ಲಿಯೂ ಬಹಿರಂಗವಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗಬೇಕೆಂದಿಲ್ಲ. ಭಯ, ಆಘಾತ ಮತ್ತು ಜನಸಂದಣಿಯ ಒತ್ತಡದಿಂದಾಗಿ ಅವರು ಪ್ರತಿಕ್ರಿಯಿಸಲು ಹೆದರಬಹುದು. ಆದ್ದರಿಂದ ತಕ್ಷಣವೇ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಹರಡುವುದು ಸಮಸ್ಯೆಯನ್ನು ಪರಿಹರಿಸುವುದಕ್ಕಿಂತ ಹೆಚ್ಚಿನ ತೊಂದರೆಗೆ ಕಾರಣವಾಗುತ್ತದೆ. ಆದ್ದರಿಂದ ಸಾಧ್ಯವಾದರೆ ಹುಡುಗಿಯರು ಸಾಧ್ಯವಾದಲ್ಲೆಲ್ಲ ನೇರವಾಗಿ ಪ್ರತಿಕ್ರಿಯಿಸಬೇಕು. ಇದು ಅತ್ಯಂತ ಬಲವಾದ, ನ್ಯಾಯಯುತ ಮತ್ತು ಸುರಕ್ಷಿತ ಹಸ್ತಕ್ಷೇಪ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು. ಮತ್ತು ಸಾಮಾಜಿಕ ಮಾಧ್ಯಮ ಇದನ್ನು ಕೊನೆಯ ಅಸ್ತ್ರವಾಗಿ ಆಯ್ಕೆ ಮಾಡಬೇಕು. ಆ ಯುವತಿ ಹೀಗೆ ಮಾಡಿದ್ದರೆ ಆಕೆಗೆ ಇನ್ನಷ್ಟು ನೈತಿಕ ಸ್ಥೈರ್ಯ ದೊರೆಯುವ ಜೊತೆಗೆ ಬಡ ಜೀವವೊಂದು ಬದುಕುಳಿಯುತ್ತಿತ್ತು. ಯಾವತ್ತೂ ದುಡುಕು ಸ್ವಭಾವವು ಮನುಷ್ಯರನ್ನು ಅಧಪತನದ ಅಂಚಿಗೆ ತಳ್ಳುತ್ತದೆ.